ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನಿವತ್ತು ಗ್ರೀನ್ ಕಲರಲ್ಲಿ ತುಂಬಾ ರುಚಿಯಾಗಿರೋವಂಥ ಚಿಕನ್ ಬಿರಿಯಾನಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ 1 kgಯಲ್ಲಿ ತುಂಬಾ ಸಿಂಪಲ್ ಮಸಾಲೆನ ಹಾಕಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಂಬರೋಣ. ಸೊ ವಿಡಿಯೋನ ಸ್ಕಿಪ್ ಮಾಡಾರ್ದೆ ಪೂರ್ತಿ ನೋಡಿ. ವಿಡಿಯೋಸ್ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲ್ ಒನ್ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ, ಮೊದಲು ನೀವೇ ನೋಡ್ಬೋದು. ಇಲ್ಲಿ 1 kg ಚಿಕನ್ನ ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಟಿದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಮಸಾಲ ಗ್ರೀನ್ ಕಲರ್ ಬಿರಿಯಾನಿ ಆಗಿರೋದ್ರಿಂದ 1 ಹಿಡಿ ಆಗುವಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ನಾನು ಪುದೀನ ಇರಲಿಲ್ಲ, ನಿಮ್ಮ ಹತ್ರ ಪುದೀನ ಇದ್ದರೆ ಪುದೀನೂ ಸೇರಿಸ್ಕೊಳ್ಳಿ. ಹಾಗೆ 1 ಇಂಚ್ ಆಗೋಷ್ಟು ಶುಂಠಿ, ಒಂದು 4 ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ, ಒಂದು 2 ಟೊಮೆಟೊ, 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಸೋಂಪು ಮತ್ತು ಸಾಂಬಾರು ಈರುಳ್ಳಿ ಏನಿದೆ ಸ್ವಲ್ಪ ಅಂದರೆ ಒಂದು 4-5 ಈರುಳ್ಳಿ ಮಾತ್ರನೇ ಹಾಕ್ತಾಯಿದ್ದೀನಿ, ಜಾಸ್ತಿ ಈರುಳ್ಳಿ ಇಲ್ಲ. ಹಾಗೆಯೇ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಒಂದು 4 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಬೇಕು. ಎಣ್ಣೆ ಅನ್ನೋದು ಚೆನ್ನಾಗಿ ಬಿಸಿ ಆಗಲಿ. ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿ ಆದ ಕೂಡಲೇ ಇಲ್ಲಿ ಕೆಲವೊಂದು ಸ್ಟಾರ್ ಸ್ಪೈಸಸ್ ಹಾಕ್ತಾಯಿದ್ದೀನಿ. ಬ್ಲ್ಯಾಕ್ ಏಲಕ್ಕಿ ತೊಗೊಂಡಿದ್ದೀನಿ ಒಂದು 4 ಪೀಸು, ಸ್ಟಾರ್ ಮೊಗ್ಗು ಒಂದು 4, ಚಕ್ಕೆ ಒಂದು 4, ಲವಂಗ ಒಂದು 4, ಇಷ್ಟೇ. ಸೊ ಇಷ್ಟನ್ನು ಫಸ್ಟು ಎಣ್ಣೆ ಬಿಸಿ ಆದ ಕೂಡಲೇ ಹಾಕ್ಕೊಳ್ಳೋಣ. ಸೊ ಎಣ್ಣೆ ಬಿಸಿಯಾಗಿದೆ, ಇದೆಲ್ಲನೂ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸಾಂಬಾರು ಈರುಳ್ಳಿ ಏನಿದೆ ಇದನ್ನು ಸ್ವಲ್ಪ ಸಣ್ಣಗೆ ಹೆಚ್ಚಿ ಹಾಕ್ತಾಯಿದ್ದೀನಿ. 7-8 ಇದೆ. ಇಲ್ಲಿ ಟೊಮೆಟೊ ಬಂದು ಒಂದು 2 ಟೊಮೆಟೊನ ಉದ್ದುದ ಹೆಚ್ಚಿದ್ದೀನಿ. 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸಣ್ಣಗೆ ಹೆಚ್ಚಿದ್ದೀನಿ, ಒಂದು ಸ್ವಲ್ಪ ಕರಿಬೇವು. ಇಲ್ಲಿ ಎಲ್ಲ ಫ್ರೈ ಆದ ಕೂಡಲೇ ಇದೆಲ್ಲನೂ ಹಾಕೊಳ್ಳೋಣ. ಇಲ್ಲಿ ಮಸಾಲೆ ಎಲ್ಲ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ. ಸೊ ಈ ಹದಕ್ಕಿದ್ದಾಗ ರುಬ್ಬಿರೋ ಅಂಥ ಎಲ್ಲ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ. ನಾನು ಕೊತ್ತಂಬರಿ ಜಾಸ್ತಿ ಹಾಕಿದ್ದೀನಿ, ಹಾಗಾಗಿ ಗ್ರೀನ್ ಕಲರಲ್ಲಿದೆ. ಒಂದು 5 ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು. ಎಲ್ಲ ಹಸಿ ಮಸಾಲೆನೇ ರುಬ್ಬಿರೋದ್ರಿಂದ ಒಂದು 5 ನಿಮಿಷ ಬಾಡಿಸ್ಕೊಳ್ಳೋಣ ಎಣ್ಣೆಯಲ್ಲಿ. ಆಮೇಲೆ ಚಿಕನ್ನ ಹಾಕೊಳ್ಳೋಣ. ಮಸಾಲೆ ಎಲ್ಲನೂ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟಾದರೆ ಸಾಕು. ಹಾಗೆ ನಾನಿಲ್ಲಿ ಈ ಗ್ಲಾಸಿಂದ 3 ಗ್ಲಾಸ್ ಆಗುವಷ್ಟು ಅಕ್ಕಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ನಾರ್ಮಲ್ ನಾವು ರೆಗ್ಯುಲರ್ ಆಗಿ ತಿನ್ನೋ ಅಂಥ ಅಕ್ಕಿನೇ ತೊಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಟಿದ್ದೀನಿ. ಹಾಗೆ ಮಿಕ್ಸಿ ತೊಳೆದಿರೋ ಅಂಥ ನೀರು, ಮಸಾಲ ನೀರೇನಿದೆ ಅದು. ಸೊ ಹಾಗೆ ಬಿರಿಯಾನಿ ಪೌಡ್ರ್ 1 ಟೇಬಲ್ ಸ್ಪೂನು, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿನ ಹಾಕ್ಕೊಳ್ತಾಯಿದ್ದೀನಿ. ಸೊ ಬಿರಿಯಾನಿ ಪುಡಿ 1 ಟೇಬಲ್ ಸ್ಪೂನ್ ಯಾವುದಾದ್ರೂ ಹಾಕ್ಕೊಳ್ಬೋದು. 1 kg ಚಿಕನ್ನ ವಾಶ್ ಮಾಡಿಕೊಂಡು ನೀರು ಇಲ್ದಿರೋದ್ರ ಡ್ರೈ ಮಾಡಿ ಇಟ್ಟಿದ್ದೀನಿ. ಸೊ ಇನ್ನು ಚಿಕನ್ನ ಹಾಕ್ಕೊಳ್ಳೋಣ. ಮಸಾಲೆ ಎಲ್ಲ ಫ್ರೈ ಆದ ಕೂಡಲೇ ಚಿಕನ್ ಹಾಕ್ಕೊಳ್ಬೇಕು. ಚಿಕನ್ ಎಲ್ಲನೂ ಹಾಕ್ಕೊಂಡು ಮಸಾಲೆ ಒಳಗಡೆನೇ ಒಂದು 2 ನಿಮಿಷ ಬಾಡಿಸ್ಕೊಳ್ತೀನಿ ಅಷ್ಟೇ. ಮಸಾಲೆ ಕಡಿಮೆ ಮಸಾಲೆನೇ. ಓಕೆ, ಚಿಕನ್ನು ಮಸಾಲೆ ಎಲ್ಲನೂ ಮಿಕ್ಸ್ ಮಾಡಿದ್ದಾಯಿತು. ಎಲ್ಲ ಫ್ರೈ ಆಗಿದೆ. ಇವಾಗ ಒಂದು ಅರ್ಧ ಲಿಂಬೆಹಣ್ಣು ಜ್ಯೂಸನ್ನ ಇಟ್ಕೊತಾ ಇದ್ದೀನಿ, ಬೀಜ ಎಲ್ಲ ತೆಗೆದು. ಇವಾಗ ವಾಶ್ ಮಾಡಿಟ್ಟಿರೋಂಥ ಅಕ್ಕಿನ ಹಾಕ್ಕೊಳ್ಳೋಣ. ಅಕ್ಕಿ ಮತ್ತು ಈ ಮಸಾಲೆ ಏನಿದೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಕ್ಕೆ ನೀರು ಎಷ್ಟು ಗ್ಲಾಸ್ ಹಾಕ್ತೀನಿ ಅಂತ ಹೇಳಿ ಹೇಳ್ತೀನಿ. ಇವಾಗ ನೋಡಿ, ಇದೊಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರಿದೆ, ಅಂದರೆ ಮಿಕ್ಸಿ ಜಾರ್ ತೊಳೆದಿಟ್ಟಿರೋಂಥ ನೀರಿದೆ. ಫಸ್ಟ್ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಆಮೇಲೆ ಅಳತೆಗೆ ತಕ್ಕಷ್ಟು ನೀರು ಹಾಕ್ಕೊಳ್ಳೋದು. ಗ್ಲಾಸ್ ಅಕ್ಕಿಗೆ ನಾನು ಈ ಗ್ಲಾಸಿಂದ ಒಂದು 4.25 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ತೀನಿ. ಆವಾಗ ಉದುರಾಗಿ ಸಾಫ್ಟಾಗಿ ಬಿರಿಯಾನಿ ರೆಡಿ ಆಗುತ್ತೆ. 2.5 ಗ್ಲಾಸ್ ಅಂದರೆ ಮಸಾಲ ನೀರು ಅರ್ಧ ಗ್ಲಾಸು ಇದೊಂದು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮತ್ತೆ ನೀರು ಹಾಕ್ಕೊಳ್ಳೋಣ. 3 ಗ್ಲಾಸ್ ಆಗೋಷ್ಟು ನೀರು ಹಾಕಿದ್ದೀನಿ. ಸೊ ಇನ್ನೊಂದು ಗ್ಲಾಸ್ ಹಾಕಿ ಸೊ ಇವಾಗ ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ಳೋಣ. ಸೊ ಇವಾಗ ನೀರು ಮತ್ತೆ ಏನಾದರೂ ಬೇಕು ಅನಿಸಿದ್ರೆ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ಕರೆಕ್ಟಾಗಿ ಒಂದು 4.25 ಗ್ಲಾಸ್ಗೆ 3 ಗ್ಲಾಸ್ ಅಕ್ಕಿ ಉದುರಾಗಿ ನಮಗೆ ಬಿರಿಯಾನಿ ರೆಡಿ ಆಗುತ್ತೆ. 1 kg ಚಿಕನ್ನು. ಸೊ ನೋಡಿ ಎಷ್ಟೇ ಇವಾಗ ಮಿಕ್ಸ್ ಮಾಡಿದ್ದೀನಿ. ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕ್ಕೋತೀನಿ. ಇವಾಗ ಕರೆಕ್ಟಾಗಿ 4.25 ಗ್ಲಾಸ್ ಆಗೋಷ್ಟು ನೀರಾಗುತ್ತೆ. ಇನ್ನೊಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು, ಟೋಟಲಾಗಿ 4.25 ಗ್ಲಾಸ್ ಆಗೋಷ್ಟು ನೀರು ಹಾಕಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಸೊ ಒಂದು 2 ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು. 2 ವಿಸಿಲು, ಕೆಲವೊಬ್ರು 1 ವಿಸಿಲ್ಗೂ ಆಗೋಗುತ್ತೆ. ಸೊ ನಾನು 2 ವಿಸಿಲ್ ಹಾಕಿಸ್ಕೊತೀನಿ. ಈ ಕುಕ್ಕರ್ ಬೇಗ ವಿಸಿಲ್ ಹಾಕತ್ತೆ, ಹಾಗಾಗಿ 2 ವಿಸಿಲ್ ಹಾಕಿಸ್ಕೊಂಡ್ರೆ ನಮಗೆ ಪರ್ಫೆಕ್ಟ್ ಆಗಿರೋಂಥ ರುಚಿಯಾಗಿರೋಂಥ ಗ್ರೀನ್ ಆಗಿರೋಂಥ ಬಿರಿಯಾನಿ ರೆಡಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸ್ ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಓಕೆ,
ಉಪ್ಪು ಹಾಕಿದ್ದಾಯಿತು. ಇವಾಗ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕಿದ್ದೀನಿ. ಸೊ ಅಷ್ಟೇ, ಬೇರೆ ಇನ್ನೇನು ಹಾಕೊಳ್ಳೋದಿಲ್ಲ ಇದಕ್ಕೆ. ಇಷ್ಟನ್ನು ಹಾಕಿ ಒಂದ್ಸರಿ ಮತ್ತೆ ಕಲಿಸ್ಬಿಟ್ಟು ಸೊ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ. ಕರೆಕ್ಟಾಗಿ 2 ವಿಸಿಲ್ ಆಗಿ ಕುಕ್ಕರ್ ತಣ್ಣಗಾದ್ಮೇಲೆ ತೋರಿಸ್ತೀನಿ. ಅದೇ ಬಿರಿಯಾನಿ ಆಗಿ ಕುಕ್ಕರ್ ವಿಸಿಲ್ ಹಾಕಿದ್ಮೇಲೆ ಕುಕ್ಕರ್ ವಿಸಿಲ್ ಏರ್ ಏನಿರುತ್ತೆ ಪೂರ್ತಿ ಹೋದ್ಮೇಲೆ ನಾವು ಓಪನ್ ಮಾಡಬೇಕು. ಆವಾಗ ಬಿರಿಯಾನಿ ತುಂಬಾ ಚೆನ್ನಾಗಿ ಆಗಿರುತ್ತೆ. ಕುಕ್ಕರ್ ಕ್ಯಾಪ್ನ ಹಾಕಿ ಕರೆಕ್ಟಾಗಿ 2 ವಿಸಿಲ್ ಆದಮೇಲೆ ತೋರಿಸ್ತೀನಿ. ಸೊ ಇದು 2 ವಿಸಿಲ್ ಆಗಲಿ. ನೋಡಿ ಕುಕ್ಕರ್ ತಣ್ಣಗಾಗಿದೆ. ಕುಕ್ಕರ್ ಕರೆಕ್ಟಾಗಿ 2 ವಿಸಿಲ್ ಆಗಿ ಕುಕ್ಕರ್ ಪೂರ್ತಿ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ. ಹಾಗೆಯೇ ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ. ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಮೇಲೆ ಬಂದಿರೋದೆಲ್ಲನೂ ಪೂರ್ತಿ ರೈಸ್ ಮಿಕ್ಸ್ ಆಗೋರು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿಯಾಗಿರೋಂಥ ಗ್ರೀನ್ ಕಲರ್ ಉದ್ರುದ್ರಾಗಿ ಸಾಫ್ಟ್ ಆಗಿರೋಂಥ ಬಿರಿಯಾನಿ ಕರೆಕ್ಟಾಗಿ ಬೆಂದಿದೆ. ಫ್ರೆಂಡ್ಸ್, ಇವತ್ತು ಮಾಡಿರೋಂಥ ಒಂದು ಸೂಪರ್ ಟೇಸ್ಟಿಯಾಗಿರೋಂಥ ಬಿರಿಯಾನಿ ರೆಸಿಪಿ ತೋರಿಸ್ಕೊಟ್ಟಿದ್ದೀನಿ. ಸೊ ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಿರೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ಬಿರಿಯಾನಿ ರೆಸಿಪಿಯೊಂದಿಗೆ ವ್ಲಾಗ್ನ ಮುಗಿಸಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್. ಸೊ ಹೇಗೆ ಅನ್ನಿಸ್ತು ವಿಡಿಯೋ ಅಂಥೇಳಿ ತಪ್ಪದಿರ ಕಮೆಂಟ್ ಮಾಡಿ.